ಕೇಂದ್ರ ಸರ್ಕಾರದ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಮುಗಿಬಿದ್ದಿದೆ. ಬಿಜೆಪಿ ಪಕ್ಷದ ಅಧಿಕಾರದಲ್ಲಿದ್ದಾಗ ನಮ್ಮ ಕಣ್ಣು ಮುಂದೆನೆ ಮತ್ತು ನಿಮ್ಮ ಕಣ್ಣು ಮುಂದೆನೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ನ ಅಂದಿನ ಅಧ್ಯಕ್ಷರಾಗಿದ್ದ ವಿರೂಪಾಕ್ಷಪ್ಪ ಮಾಡಾಳ್ ಮತ್ತು ಅವರ ಮಗ ರೆಡ್ ಹ್ಯಾಂಡ್ ಆಗಿ ಸುಮಾರು ಕೋಟಿಗಳು ಲಕ್ಷಗಳ ಹಣವ ಕದ್ದೆ ಸಿಕ್ತು. ಆಗ ಈ ಇಡಿ ಏನಾಗಿತ್ತು ಮತ್ತು ತನಿಖಾ ಸಂಸ್ಥೆಗಳು ಏನು ಮಾಡ್ತಾ ಇದ್ವು, ಇದು ಏನಾಗ್ತಾ ಇದೆ ಅಂತಂದರೆ ಕೇಂದ್ರ ಸರ್ಕಾರ ಈ ತನಿಖಾ ಸಂಸ್ಥೆಗಳನ್ನ CBI ಇರ್ಬೋದು, ಐ.ಟಿ ಇರ್ಬೋದು, ಮತ್ತು ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಇಡಿ ಇರ್ಬೋದು, ಇಂಥ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಶಾಸಕರು ಏನಾಗಿದೆ ಅಂತಂದರೆ ಒಂದು ಉದ್ಯೋಗಾವಕಾಶ ಕಲ್ಪಿಸ್ಕೊಡೋದಕ್ಕೆ ಅಲ್ಲಿ ಕೋಚಿಮುಲ್ ಅಧ್ಯಕ್ಷರಾಗಿ ಅವ್ರು ಮಾಡಬೇಕಾದಂಥ ಕೆಲಸ ಮತ್ತು ನಿರ್ದೇಶಕರ ಒಂದು ಅಣತಿಯ ಮೇರೆಗೆ ಮತ್ತು ಆ ಇಲಾಖೆಯ ಒಂದು ಸಹಕಾರದೊಂದಿಗೆ ಉದ್ಯೋಗಾವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಇದು ಬೇರೆಯವರಿಗೆ ಮತ್ತು BJP ಪಕ್ಷದ ಸಂಸದರು ಮತ್ತು ಹೆಸರು ಹೇಳಲಾರದಂತಹ ಕೆಲವು ಅನುಮಾನಾಸ್ಪದ ವ್ಯಕ್ತಿಗಳು ಇದನ್ನು ವೈಯಕ್ತಿಕ ದ್ವೇಷವಾಗಿ ತಗೊಂಡು ಇವತ್ತು ನಮ್ಮ ಜನಪ್ರಿಯ ಶಾಸಕರ ಮೇಲೆ ಮತ್ತು ಅವರ ಕಾರ್ಯವೈಖರಿ ಅಭಿವೃದ್ಧಿ ಕೆಲಸಗಳ ಕಡೆ ಅವರು ಮನಸ್ಸು ಮಾಡಿದ್ರು ಮತ್ತು ಕೋಚಿಮಲ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ರು. ಇದನ್ನು ಅವರ ಕಣ್ಣು ಕಿಸರಾಗಿ ಇವತ್ತು ದಿನ ಹೊಟ್ಟೆ ಉರಿಯಿಂದ ಅವರ ಅಭಿವೃದ್ಧಿ ಸಹಿಸಲಾಗದೆ ಮತ್ತು ಅವರು ಮೇಲೆ ಏರ್ತಾ ಇದ್ದಾರಲ್ಲ ರಾಜಕಾರಣದಲ್ಲಿ, ಮುಂದೆ ದೊಡ್ಡ ಹುದ್ದೆಗಳವ್ರಿಗೆ ಲಭಿಸೋದಿತ್ತು. ಇದಕ್ಕೆ ಮಾರಕವಾಗಿ ನಿಂತ್ಕೊಂಡು ಇವತ್ತು ವೈಯಕ್ತಿಕ ದ್ವೇಷಗಳು ಅಸೂಯೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಒಂದು ಇಡಿಯನ್ನು ಅವರ ದುರ್ಬಳಕೆ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ನಾಯಕರುಗಳ ಮೇಲೆ ಈ ಥರ ಪ್ರಹಾರಗಳು ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಜನಕ್ಕೆಲ್ಲ ಗೊತ್ತಾಗ್ತಾ ಇದೆ. ಮಾನ್ಯ ಶಾಸಕರು ಎಷ್ಟೊಂದು ಜನಪ್ರಿಯ ಕೆಲಸಗಳು ಮಾಡಿದ್ರು ನಮ್ಮ ತಾಲೂಕಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಜನತೆ ಗೊತ್ತು. ಜನತಾ ನ್ಯಾಯಾಲಯದಲ್ಲಿ ನಾವು ನಮ್ಮ ವಿಚಾರಗಳನ್ನ ಒಪ್ಪಿಸ್ತೀವಿ. ಮುಂದಿನ ದಿನಗಳಲ್ಲಿ ಏನೋ ಲೋಕಸಭಾ ಎಲೆಕ್ಷನ್ಸ್ ಇದೆ ಅಲ್ಲ, ಅದರಲ್ಲಿ ನಿಜವಾಗ್ಲೂ ಸಹ ನಮಗೆ ಇವರಿಗೆ ಎಲ್ಲಿ ಕಾಂಗ್ರೆಸ್ ಜಾಸ್ತಿ ಸೀಟುಗಳು ತೊಗೊಬಿಡ್ತದೆ ಅನ್ನೋ ಕಾರಣಕ್ಕೆ ಇವರು ಇದನ್ನು ಈ ರೀತಿಯಲ್ಲಿ ಬೇರೆ ಅಡ್ಡದಾರಿಗಳು ಹೇಳ್ತಾ ಇದ್ದಾರೆ, ವಾಮ ಮಾರ್ಗಗಳು ತುಳಿತಾ ಇದ್ದಾರೆ. ಇದು ಜನತೆಗೆ ಅರ್ಥ ಆಗ್ತಾ ಇದೆ. ಇವ್ರು ಏನೇ ಮಾಡ್ಕೊಂಡ್ರು ಸಹ ಈ ಸರಿ ಕೋಲಾರ ಲೋಕಸಭಾ ಕ್ಷೇತ್ರನ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.